ಮಂಗಳೂರು ನರಕ ಎಂದು ರಮ್ಯಾ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಕರ್ ರಿಯಾಕ್ಟ್ ಮಾಡಿದ್ದಾರೆ. ಮಂಗಳೂರು ನರಕ ಎಂದು ರಮ್ಯಾ ಹೇಳಿಕೆ ವಿಚಾರ ಸಂಬಂಧ ರಮ್ಯಾ ಮಂಗಳೂರು ನರಕ ಹೇಳಿಕೆ ನಾನು ಮಾಧ್ಯಮಗಳಲ್ಲಿ ನೋಡಿಲ್ಲ. ಮಂಗಳೂರು ಸ್ವರ್ಗ ಅಂತ ತುಂಬಾ ಜನ ಹೇಳೋದನ್ನ ನಾನು ಕೇಳಿದ್ದೇನೆ. ರಮ್ಯಾ ಹೇಳಿಕೆ ಅಲ್ಲಗೆಳೆದಿದ್ದಾರೆ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್. ಆದ್ರೆ ಮಂಗಳೂರಿನಲ್ಲಿ ಪ್ರವೀಣ್ ಪೂಜಾರಿ ಮತ್ತು ಹರೀಶ್ ಪೂಜಾರಿ ಕೊಲೆಯಾಗಿದೆ. ಇದಕ್ಕೆ ಉತ್ತರವನ್ನ ಕೊಡದೆ ಕೇವಲ ಮಂಗಳೂರು ಸ್ವರ್ಗ ಎಂದು ಸಂಬೋಧಿಸಿದ್ದಾರೆ ಆಸ್ಕರ್ ಫರ್ನಾಂಡಿಸ್. ಆದ್ರೆ ರಮ್ಯಾ ವಿರುದ್ಧ ಪರೋಕ್ಷವಾಗಿ ಚಾಟಿಯನ್ನ ಬೀಸಿದ್ದಾರೆ ಸಚಿವ ರಮಾನಾಥ್ ರೈ. ಮನುಷ್ಯನನ್ನ ಪ್ರೀತಿಸುವವರು ಯಾರು, ಹೀಗೆ ನರಕ ಅಂತ ಹೇಳಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸ್ಟಡಿ ಮಾಡಿ ಮತ್ತೊಂದು ಮೀಟಿಂಗ್ ಕರೆದು ಈಗ ನಾನು ಆ ಹೇಳಿಕೆಯನ್ನು ನೋಡಲಿಲ್ಲ. ಮಂಗಳೂರು ಸ್ವರ್ಗ ಅಂತ ಹೇಳಿಕೆ ನೋಡಿದ್ದೆ. ಅವರು ಟಿವಿಯಲ್ಲಿ ಈ ಹೇಳಿಕೆ ಕೊಟ್ಟದ್ದು ಕೇಳಿದ್ದಾನೆ. ಆ ಹೇಳಿಕೆ ಕೇಳಲಿಕ್ಕೆ ಅವಕಾಶ ನನಗೆ ಸಿಕ್ಕಲಿಲ್ಲ. ಈಗ ಅವ್ರದ್ದು ನರಕ ಅಂತ ನನಗೆ ಗೊತ್ತಿಲ್ಲ ಹೇಳಿದ್ದು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ಸ್ವರ್ಗ ಅಂತ ಬಂದದ್ದು ನಮ್ಮ ಆಸ್ಕರ್ ಫರ್ನಾಂಡಿಸ್ ಸ್ವರ್ಗ ಅಂತ ಹೇಳಿದ್ದು ನನಗೆ ಗೊತ್ತಿದೆ. ಹತ್ರ ಹೇಳ್ತಾರ ಎಲ್ಲ ಮನುಷ್ಯರನ್ನು ಪ್ರೀತಿ ಮಾಡಬೇಕು ಅಂತ ಹೇಳುವವರು ಎಲ್ಲ ಒಂದು ನರಕ ಅಂತ ಹೇಳ್ತಾರ, ನಮ್ಗೆ ಗೊತ್ತಿಲ್ಲಪ್ಪ. ಗೋರಕ್ಷಣೆ ಹೆಸರಿನಲ್ಲಿ ಮನುಷ್ಯನ ಸಾಯಿಸ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತದೆ. ಈಗ ನಾನು ಆ ಹೇಳಿಕೆಯನ್ನು ನೋಡಲಿಲ್ಲ. ಮಂಗಳೂರು ಸ್ವರ್ಗ ಅಂತ ಹೇಳಿಕೆ ನೋಡಿದ್ದೆ. ಅವರು ಟಿವಿಯಲ್ಲಿ ಈ ಹೇಳಿಕೆ ಕೊಟ್ಟದ್ದು ಕೇಳಿದ್ದಾನೆ. ಆ ಹೇಳಿಕೆ ಕೇಳಲಿಕ್ಕೆ ಅವಕಾಶ ನನಗೆ ಸಿಕ್ಕಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕೋಣ ನಮ್ಮ ಪ್ರತಿನಿಧಿ ಗಿರೀಶ್ ರಿಂದ. ಗಿರೀಶ್, ಈ ಹೇಳಿಕೆ ನೋಡಿದ್ದೀನಿ ಆ ಹೇಳಿಕೆ ನೋಡಿಲ್ಲ ಅಂದ್ರೆ ಇದೊಂದು ರೀತಿ ಪರೋಕ್ಷವಾಗಿ ಅವ್ರನ್ನ ಸಮರ್ಥಿಸ್ಕೊಳ್ತಿರೋದು ಅಂತನ ಅರ್ಥ? ಪರೋಕ್ಷವಾಗಿ ಆಸ್ಕರ್ ಫರ್ನಾಂಡಿಸ್ ಅವರು ಹೇಳಿರುವಂತದ್ದು ಮಂಗಳೂರು ನರಕ ಅನ್ನುವಂತ ಹೇಳಿಕೆ ಅದು ಸಮರ್ಥನೀಯ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಹೇಳಿದ್ದಾರೆ. ಆದ್ರೆ ಅವರ ಪಕ್ಷದ ಮಾಜಿ ಸಂಸದ ಆಗಿರೋದ್ರಿಂದ ಸಹಜವಾಗಿ ಅವ್ರು ಬಿಟ್ಕೊಡ್ಲಿಕ್ಕೆ ಬರೋದಿಲ್ಲ ಆಸ್ಕರ್ ಫರ್ನಾಂಡಿಸ್. ಹೀಗಾಗಿ ಅವ್ರ ಹೇಳಿಕೆಯನ್ನು ನಾನು ಕೇಳಿಲ್ಲ ಅನ್ನುವಂತ ಒಂದು ಹಾರಿಕೆ ಉತ್ತರವನ್ನ ಕೊಟ್ಟರು. ಆದ್ರೆ ತುಂಬಾ ಜನ ಮಂಗಳೂರನ್ನ ಸ್ವರ್ಗ ಅಂತ ಹೇಳ್ತಾರೆ, ಅದು ನರಕ ಅಲ್ಲ. ನರಕ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ರಮಾನಾಥ್ ರೈ ಅವರು ಕೂಡ ಮಾತನಾಡಿದ್ರು ಈ ವೇಳೆ. ಅವರು ಮಂಗಳೂರು ಉಸ್ತುವಾರಿ ಸಚಿವರು. ಅವರು ಬಹಳ ಸ್ಪಷ್ಟವಾಗಿ ರಮ್ಯಾ ಅವರಿಗೆ ಒಂದ್ ರೀತಿ ಚಾಟಿ ಬೀಸಿದ್ರು. ಯಾಕೆಂದ್ರೆ ಯಾರು ಮನುಷ್ಯನ ಪ್ರೀತಿಸ್ತಾರೆ ಅವ್ರು ಯಾರು ಕೂಡ ಈ ರೀತಿ ನರಕ ಅನ್ನುವಂತ ಹೇಳಿಕೆಗಳನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ರಮ್ಯಾ ಅವರಿಗೆ ಹೇಳಿರುವಂತದ್ದು. ದಿವ್ಯಾ, ಅಲ್ಲ, ಈಗ ಮಾಧ್ಯಮದವ್ರನ್ನ ಗೂಬೆ ಕೂರಿಸ್ತಾ ರಮ್ಯಾ ಅವರು ಎಲ್ಲೋ ಒಂದ್ ಕಡೆ ಜನರ ಒಂದು ಅನುಕಂಪವನ್ನ ಗಿಟ್ಟಿಸ್ಕೊಳ್ಲಿಕ್ಕೋ ಅಥವಾ ಏನೋ ಜನರನ್ನೇ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವ್ರು ಹೇಳಿರೋದನ್ನ ಪರಿಪರಿಯಾಗಿ ತೋರಿಸ್ತಾ ಇದೀವಿ, ಆದ್ರೂ ಕೂಡ ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆದ್ರೆ ಅವ್ರು ಹೇಳಿದ್ದಾರೆ ಅನ್ನೋದನ್ನ ನಾವು ನಿಮ್ ಮುಂದೆ ಇಟ್ರೆ ಆಸ್ಕರ್ ಫರ್ನಾಂಡಿಸ್ ಅವರು ಕ್ಷಮೆ ಕೇಳಬೇಕು ಅಂತ ಏನಾದ್ರೂ ಹೇಳಿಕೆ ನೀಡಬಹುದಾದಂತಹ ಸಾಧ್ಯತೆ ಇದೆಯಾ ಗಿರೀಶ್? ದಿವ್ಯಾ, ಈ ರೀತಿಯ ಒಂದು ಪರಿಸ್ಥಿತಿ ಬಂದಾಗ ಸಹಜವಾಗಿ ಏನು ಅವರು ಪಕ್ಷದ ನಾಯಕರುಗಳಿದ್ದಾರೆ ಅವರು ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡೋದಿಲ್ಲ. ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಸೂಚನೆಯನ್ನ ಕೊಡ್ಬೋದು. ರಮ್ಯಾ ಅವ್ರಿಗೆ ನೀವು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಸರಿಯಲ್ಲ, ಕ್ಷಮೆ ಕೋರ್ರಿ ಅನ್ನುವಂತ ಮಾತನ್ನ ಹೇಳ್ಬೋದು. ಆದ್ರೆ ಇದೆಲ್ಲವೂ ಕೂಡ ಗೊತ್ತಿರುತ್ತೆ. ಇಲ್ಲಿಯವರೆಗೂ ಯಾರು ಕೂಡ ಅಂತ ಪ್ರಯತ್ನ ಕೈ ಹಾಕಿಲ್ಲ ಅಂತ ಅರ್ಥ ಅಲ್ಲ, ಖಂಡಿತ ಇಲ್ಲಿವರೆಗೂ ಕೂಡ ಯಾರು ಆ ರೀತಿ ಕೈ ಹಾಕಿಲ್ಲ. ಆದ್ರೆ ಈಗ ಆಸ್ಕರ್ ಫರ್ನಾಂಡಿಸ್ ರಿಯಾಕ್ಷನ್ ಕೊಟ್ಟಿರುವಂತದ್ದು ಇದು ರಮ್ಯಾ ಅವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ನಾನು ನೋಡಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಅವರ ಗಮನಕ್ಕೆ ಅಂತೂ ಹೋಗಿದೆ. ರಮ್ಯಾ ಅವರು ಮಂಗಳೂರು ನರಕ ಅಂತ ಹೇಳಿರೋದಂತೂ ಅವ್ರ ಗಮನಕ್ಕೆ. ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ.